Hello friends, welcome to October 2nd week current affairs video. Friends, ನಾನು ಈ ವಿಡಿಯೋದಲ್ಲಿ ಪ್ರಶ್ನೆಗಳನ್ನು ಚರ್ಚಿಸೋದಿಲ್ಲ. ಸೊ ನೇರವಾಗಿ ಒಂದರ ನಂತರ ಒಂದು ಕರೆಂಟ್ ಅಫೇರ್ಗಳನ್ನ ಚರ್ಚಿಸ್ತಾ ಹೋಗ್ತಿದ್ದೀನಿ. ಅದರ ರಿಲೇಟೆಡ್ ವಿಷಯಗಳನ್ನ ಏನು ಬ್ಯಾಕ್ಗ್ರೌಂಡ್ನ ಹೇಳ್ತಾ ಹೋಗ್ತೀನಿ. ಸೊ ನಂತರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಗೂಗಲ್ ಫಾರ್ಮ್ ರೂಪದಲ್ಲಿ ನಾನು ಕ್ವಶನೇರ್ಗಳನ್ನ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಹಾಕಿದ್ದೀನಿ. ಸೊ ನೀವು ವಿಡಿಯೋ ನೋಡೋದನ್ನ ಮುಗಿದ ಮೇಲೆ ಸೊ ಆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತಕ್ಕಂತಹ ಲಿಂಕ್ ಅನ್ನ ಗೂಗಲ್ ಫಾರ್ಮ್ ಲಿಂಕ್ ಅನ್ನ ಓಪನ್ ಮಾಡಿದ್ರೆ ಅಲ್ಲಿ ನೀವು ಪ್ರಶ್ನೆಗಳಿಗೆ ಉತ್ತರಿಸಿ ನಿಮ್ಮ ಈ ಒಂದು ವಿಡಿಯೋದ ಒಂದು ನಾಲೆಜ್ ನ ಟೆಸ್ಟ್ ಮಾಡ್ಕೊಳ್ಬಹುದು. ಓಕೆ ಫ್ರೆಂಡ್ಸ್, ಸೊ ಇವತ್ತಿನ ನಾವು ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತ ಚರ್ಚೆನ ಆರಂಭಿಸೋಣ. ಸೊ ಮೊದಲನೇ ಕರೆಂಟ್ ಅಫೇರ್ ತಗೊಂಡಿರೋದು ನಾನಿಲ್ಲಿ ದ ರೌಂಡ್ ದ ಕ್ಲಾಕ್ RTGS ಫೆಸಿಲಿಟಿ. ಸೊ RTGS ಅನ್ನೋದು ಒಂದು ಪಾಪ್ಯುಲರ್ ಡಿಜಿಟಲ್ ಟ್ರಾನ್ಸಾಕ್ಷನ್, ತಮಗೆಲ್ಲ ಗೊತ್ತಿದೆ. ಸೊ RTGS ಅಂದ್ರೆ ದ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಸಿಸ್ಟಮ್. ಸೊ ಇಟ್ ಈಸ್ ಯೂಸ್ಡ್ ಫಾರ್ ಲಾರ್ಜ್ ವ್ಯಾಲ್ಯೂ ಟ್ರಾನ್ಸಾಕ್ಷನ್ಸ್. ಸೊ ಈ ಒಂದು ಸೌಲಭ್ಯವನ್ನ ಸೊ ಇತ್ತೀಚೆಗೆ RBI ಡಿಕ್ಲೇರ್ ಮಾಡಿದೆ. ಏನು ಅಂದ್ರೆ ಡಿಸೆಂಬರ್ 2020 ವೇಳೆಗೆ ಈ ಸೌಲಭ್ಯವನ್ನ ಏನ್ ಮಾಡಲಾಗಿದೆ ಅಂದ್ರೆ ರೌಂಡ್ ಕ್ಲಾಕ್ ಸೌಲಭ್ಯವನ್ನಾಗಿ ಪರಿವರ್ತಿಸೋದಿದೆ. ಏನ್ ಹಾಗಂದ್ರೆ ಅನ್ನೋದನ್ನ ನೋಡೋಕ್ಕಿಂತ ಮುಂಚೆ ಸೊ ಪ್ರಸ್ತುತ ಸೊ ಇದರ ಒಂದು ಕರೆಂಟ್ ಸಿನಾರಿಯೋ ಏನಿದೆ RTGS ಫೆಸಿಲಿಟೀಸ್ ಬಗ್ಗೆ ಅಂದ್ರೆ ಸೊ ಇದು ಪ್ರಸ್ತುತ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ವರ್ಕಿಂಗ್ ಡೇಸ್ ನಲ್ಲಿ ಈ ಸೌಲಭ್ಯವನ್ನ ಪಡ್ಕೊಳ್ಬಹುದು ನಾವು RTGS ಸೌಲಭ್ಯವನ್ನ. ಆದ್ರೆ ಮತ್ತೆ ಇಲ್ಲಿ ನೋಡಿ 2ನೇ ಮತ್ತು 4ನೇ ಶನಿವಾರ, ಪ್ರತಿ ತಿಂಗಳು 2ನೇ ಮತ್ತು 4ನೇ ಶನಿವಾರ ಏನಿರುತ್ತೆ ರಜೆ ಇರುತ್ತೆ. ಓಕೆ, ಸೊ ಇದು ಪ್ರಸ್ತುತ ಇರತಕ್ಕಂಥ ಸೌಲಭ್ಯ. ಆದ್ರೆ ಈ ಸೌಲಭ್ಯವನ್ನ ಗ್ರಾಹಕರಿಗೆ ವಿಸ್ತರಿಸುವ ಸಲುವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಘೋಷಣೆ ಮಾಡಿದೆ, ಡಿಸೈಡ್ ಮಾಡಿದೆ. ಏನಂದ್ರೆ ಈ RTGS ಸಿಸ್ಟಮ್ನ 24x7x365 ಡೇಸ್ ಸೊ ಮಾಡೋದಿದೆ. ಯಾವಾಗಿಂದ ಅಂದ್ರೆ ಡಿಸೆಂಬರ್ 2020ರಿಂದ. ಸೊ ಏನಿದು ಅಂತ ನೋಡೋಕ್ಕಿಂತ ಮುಂಚೆ ಇನ್ನೊಂದು ಡಿಜಿಟಲ್ ಟ್ರಾನ್ಸಾಕ್ಷನ್, ಫೇಮಸ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಯಾವುದು ಅಂದ್ರೆ ನೆಫ್ಟ್, ನ್ಯಾಷನಲ್ ಎಲೆಕ್ಟ್ರಾನಿಕ್ಸ್ ಫಂಡ್ಸ್ ಟ್ರಾನ್ಸ್ಫರ್. ಸೊ ಈ ಸೌಲಭ್ಯವನ್ನ ಕಳೆದ ವರ್ಷ ಅಂದ್ರೆ 2019 ಡಿಸೆಂಬರ್ನಿಂದ 24x7x365 ಸೊ ಈ ಒಂದು ರೌಂಡ್ ಕ್ಲಾಕ್ ಸೌಲಭ್ಯಕ್ಕೆ ನೆಫ್ಟ್ ಅನ್ನ ಲಾಸ್ಟ್ ಇಯರ್ ಅಳವಡಿಸಲಾಗಿದೆ. ಸೊ ಇವೆರಡೂ ಸೌಲಭ್ಯಗಳಿಗೆ ವಿಧಿಸ್ತಕ್ಕಂತಹ ಏನು ಚಾರ್ಜ್ಗಳನ್ನ ಯಾವಾಗಿಂದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಮಾಡಿದೆ ಅಂದ್ರೆ ನಿಷೇಧ ಮಾಡಿದೆ ಅಂದ್ರೆ ತೆಗೆದು ಹಾಕಿದೆ ಚಾರ್ಜ್ಗಳನ್ನ ಅಂದ್ರೆ 2019 ಜುಲೈನಿಂದ ಟು ಪ್ರಮೋಟ್ ದ ಡಿಜಿಟಲ್ ಟ್ರಾನ್ಸಾಕ್ಷನ್. ಸೊ ದೇಶದಲ್ಲಿ ಡಿಜಿಟಲ್ ಟ್ರಾನ್ಸಾಕ್ಷನ್ಗಳನ್ನ ಹೆಚ್ಚಿಸುವ ಸಲುವಾಗಿ ಬೋತ್ RTGS ಅಂಡ್ ನೆಫ್ಟ್ ಮೇಲಿನ ಚಾರ್ಜ್ಗಳನ್ನ RBI 2019 ಜುಲೈನಿಂದ ತೆಗೆದು ಹಾಕಿದೆ. ಓಕೆ, ಸೊ ಏನಿದು ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ RTGS ಅಂಡ್ ನೆಫ್ಟ್ ಅನ್ನೋದಾದ್ರೆ ಸೊ RTGS ಅದು ಮಿನಿಮಮ್ ಲಿಮಿಟ್ ಎಷ್ಟಿದೆ ಅಂದ್ರೆ 2 ಲಕ್ಷ. ಆದ್ರೆ ಆಲ್ಮೋಸ್ಟ್ ಆಲ್ ನೆಫ್ಟ್ದು ಮ್ಯಾಕ್ಸಿಮಮ್ ಲಿಮಿಟ್ ಜನರಲಿ ಮ್ಯಾಕ್ಸಿಮಮ್ ಲಿಮಿಟ್ 2 ಲಕ್ಷ. ಅಂದ್ರೆ ಕಡಿಮೆ ಮೊತ್ತದ ಟ್ರಾನ್ಸಾಕ್ಷನ್ಗಳಿಗಾಗಿ ನಾವು ನೆಫ್ಟ್ ಅನ್ನ ಬಳಸಿದ್ರೆ ದೊಡ್ಡ ಮೊತ್ತದ ಹಣದ ಟ್ರಾನ್ಸಾಕ್ಷನ್ಗಾಗಿ ನಾವು RTGS ಸೌಲಭ್ಯವನ್ನ ಬಳಸ್ತೇವೆ. ಸೊ ಇಲ್ಲಿ RTGS ನ ಮಿನಿಮಮ್ ಟ್ರಾನ್ಸಾಕ್ಷನ್ ಎಷ್ಟು ಅಂದ್ರೆ 2 ಲಕ್ಷ. 2 ಲಕ್ಷದಿಂದ ಇದರ ಟ್ರಾನ್ಸಾಕ್ಷನ್ ಆರಂಭವಾಗುತ್ತೆ. ಮ್ಯಾಕ್ಸಿಮಮ್ ಲಿಮಿಟ್ ಯಾವುದು ಇದಕ್ಕೆ ನಿಗದಿಪಡಿಸಿಲ್ಲ. ಸೊ ಎಷ್ಟೇ ದೊಡ್ಡ ಮೊತ್ತವನ್ನು ಆದ್ರೂ ನಾವು ಇಲ್ಲಿ ಏನ್ ಮಾಡ್ಬೋದು, ಟ್ರಾನ್ಸಾಕ್ಷನ್ ಮಾಡ್ಬೋದು. ಆದ್ರೆ ನೆಫ್ಟಿಗೆ ಖಂಡಿತ ಇಲ್ಲೂ ಕೂಡ RBI ನೆಫ್ಟ್ ನ ಮ್ಯಾಕ್ಸಿಮಮ್ ಲಿಮಿಟ್ ಅನ್ನು ಕೂಡ ಫಿಕ್ಸ್ ಮಾಡಿಲ್ಲ. ಆದ್ರೆ ಆಯಾ ಬ್ಯಾಂಕ್ಗಳಿಗೆ ಆ ಸ್ವಾತಂತ್ರ್ಯವನ್ನು ಬಿಡಲಾಗಿದೆ. ಸೊ ಆಯಾ ಬ್ಯಾಂಕ್ಗಳು ತಮ್ಮ ರಿಸ್ಕ್ ಟೇಕಿಂಗ್ ಕೆಪಾಸಿಟಿಗೆ ಅನುಗುಣವಾಗಿ ನೆಫ್ಟ್ ಮೇಲೆ ಮ್ಯಾಕ್ಸಿಮಮ್ ಲಿಮಿಟ್ ನ ವಿಧಿಸುವ ಅಧಿಕಾರ ಆಯಾ ಬ್ಯಾಂಕ್ಗಳಿಗೆ ಇದೆ. ಓಕೆ, ಸೊ ಇದ್ರ ಮಹತ್ವ ಏನಪ್ಪಾ ಅಂದ್ರೆ ಸೊ ಇಲ್ಲಿ ವ್ಯವಹಾರಸ್ಥರಿಗೆ ಹಣದ ಟ್ರಾನ್ಸಾಕ್ಷನ್ ನ ಸುಲಭವಾಗಿ ಮಾಡೋದಕ್ಕೆ ಅನುಕೂಲ ಮಾಡಿಕೊಡೋದು ಒಂದು ಇದರ ಒಂದು ಮಹತ್ವ. ಇನ್ನೊಂದು ಏನು ಇಂಡಿಯನ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅನ್ನ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸೆಂಟರ್ಸ್ ಜೊತೆಗೆ ಇಂಟಿಗ್ರೇಟ್ ಮಾಡೋದು. ಸೊ ಆ ಮೂಲಕ ಅಂತಾರಾಷ್ಟ್ರೀಯ ಜಾಗತಿಕ ಮಾರುಕಟ್ಟೆಗಳಲ್ಲಿ ಭಾರತದ ಪಾತ್ರವನ್ನ ಹೆಚ್ಚಿಸೋದು. ಹಾಗೆ ಸೊ ಇದುವರೆಗೂ ಜಗತ್ತಿನಲ್ಲಿ ಕೆಲವು ರಾಷ್ಟ್ರಗಳು ಈ ಸೌಲಭ್ಯವನ್ನ 24x7x365 ಸೌಲಭ್ಯವನ್ನ ಒದಗಿಸಿದಾವೆ. ಆ ಕೆಲವೇ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಕೂಡ ಒಂದಾಗತ್ತೆ ಈ ಸೌಲಭ್ಯ ಒದಗಿಸುವುದರ ಮೂಲಕ. ದಿಸ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಕರೆಂಟ್ ಅಫೇರ್. ಓಕೆ, ಸೊ ನೆಕ್ಸ್ಟ್ current affair is about new development bank.
ಸೊ ಏನಿದು ಇಶ್ಯೂ, ಪ್ರಸ್ತುತ ಪ್ರಚಲಿತ ಘಟನೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕಿಗೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ, ಸೊ NDP ಭಾರತಕ್ಕೆ ಮೂಲಭೂತ ಸೌಕರ್ಯಗಳನ್ನ ನಿರ್ಮಾಣ ಮಾಡೋದಕ್ಕೆ ಅಂತ ಹೇಳಿ $741 ಮಿಲಿಯನ್ ನೀಡಿದೆ. ಓಕೆ, ಸೊ ದೆನ್ ವಾಟ್ ಈಸ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್? ಸೊ ಏನಿದು? ಸೊ ಈ ಬ್ಯಾಂಕು ಬ್ರಿಕ್ಸ್ ನ ಅಡಿಯಲ್ಲಿ ಆಪರೇಟ್ ಮಾಡ್ತಕ್ಕಂತಹ ಮಲ್ಟಿಲ್ಯಾಟ್ರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಇದು. ಸೊ ಬ್ರಿಕ್ಸ್ ಗೊತ್ತು ನಿಮ್ಗೆ, ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಮತ್ತು ಸೌತ್ ಆಫ್ರಿಕಾ ರಾಷ್ಟ್ರಗಳನ್ನು ಒಳಗೊಂಡಂತಹ ಬ್ರಿಕ್ಸ್ 5ನೇ ಸಮಿತಿಯಲ್ಲಿ ಏನು ಸೌತ್ ಆಫ್ರಿಕಾದಲ್ಲಿ 2013ರಲ್ಲಿ ನಡೆದಂತಹ ಬ್ರಿಕ್ಸ್ ಸಮ್ಮೇಳನದಲ್ಲಿ, 5ನೇ ಬ್ರಿಕ್ಸ್ ಸಮ್ಮೇಳನದಲ್ಲಿ ಸೊ ಈ ತರಹದ ಒಂದು ಬ್ಯಾಂಕ್ ಅನ್ನ ಪ್ರಾರಂಭ ಮಾಡೋದಕ್ಕೆ ಬ್ರಿಕ್ಸ್ ರಾಷ್ಟ್ರಗಳ ನಾಯಕರು ಒಪ್ಪಿಕೊಂಡ್ರು. ಸೊ ಆ ಪ್ರಕಾರ 2014ರಲ್ಲಿ ನಡೆದಂತಹ 6ನೇ ಬ್ರಿಕ್ಸ್ ಸಮ್ಮೇಳನದಲ್ಲಿ, ಬ್ರೆಜಿಲ್ನ ಫೋರ್ಟಲಿಝಾದಲ್ಲಿ ನಡೆದಂತಹ 2014ರಲ್ಲಿ ನಡೆದಂತಹ ಬ್ರಿಕ್ಸ್ ಸಮ್ಮೇಳನದಲ್ಲಿ ಈ ಬ್ಯಾಂಕ್ ಸ್ಥಾಪಿಸಲ್ಪಟ್ಟು. ಸೊ ಇದರ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಚೈನಾ ದೇಶದ ಶಾಂಘೈನಲ್ಲಿದೆ. ಸೊ ಇಲ್ಲಿ ಈ ಬ್ಯಾಂಕಿಗೆ 2018ರಲ್ಲಿ ಇಟ್ ರಿಸೀವ್ಡ್ ಅಬ್ಸರ್ವರ್ ಸ್ಟೇಟಸ್ ಇನ್ ದ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ. ಸೊ ಆ ಮೂಲಕ ಇದು ತನ್ನ ಮಹತ್ವವನ್ನ ಹೆಚ್ಚಿಸ್ಕೊಳ್ತು. ಯುನೈಟೆಡ್ ನೇಷನ್ಸ್ ನ ಸಾಮಾನ್ಯ ಸಭೆಯಲ್ಲಿ ಇದು ಒಂದು ಅಬ್ಸರ್ವರ್ ಸ್ಟೇಟಸ್ ನ ಪಡೆಯೋದ್ರ ಮೂಲಕ ಇದು ತನ್ನದೇ ಆದಂತಹ ಸ್ಥಾನವನ್ನ ಪಡ್ಕೊಂಡಿದೆ. ಆ ಮೂಲಕ ವಿಶ್ವಸಂಸ್ಥೆ ಜೊತೆಗೆ ಉತ್ತಮವಾದ ಸಂಬಂಧವನ್ನು ಸಹ ಹೊಂದಿದೆ. ಸೊ ನೆಕ್ಸ್ಟ್ ಕರೆಂಟ್ ಅಫೇರ್ ಈಸ್, ನಮ್ಮ ಪ್ರಧಾನಿಗಳು ಇತ್ತೀಚಿನಲ್ಲಿ ಈ ಸ್ವಾಮಿತ್ವ ಯೋಜನೆ ಅಡಿಯಲ್ಲಿ ಈ ಪ್ರಾಪರ್ಟಿ ಕಾರ್ಡ್ಗಳನ್ನ ರೈತರಿಗೆ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ರು ಅಕ್ಟೋಬರ್ 11, 2020ರಲ್ಲಿ. ಸೊ ಏನಿದು ಸ್ವಾಮಿತ್ವ ಯೋಜನೆ, ಏನಿದು ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ, ಸೊ ಇಟ್ಸ್ ಎ ಸ್ಕೀಮ್ ಲಾಂಚ್ಡ್ ಇನ್ ಏಪ್ರಿಲ್ 2020. ಸೊ ಈ ಸ್ಕೀಮ್ ನ ಮುಖ್ಯ ಉದ್ದೇಶ ಏನು ಅಂದ್ರೆ, ಭಾರತದ ಗ್ರಾಮೀಣ ಪ್ರದೇಶಗಳ ರೈತರಿಗೆ ಪ್ರಾಪರ್ಟಿ ಕಾರ್ಡ್ಗಳು ಸುಲಭವಾಗಿ ಸಿಗುವ ತರ ಸೌಲಭ್ಯವನ್ನು ಒದಗಿಸಿಕೊಡೋದು. ಭಾರತದ ಸುಮಾರು 6.62 ಲ್ಯಾಕ್ ವಿಲೇಜ್ಗಳನ್ನ ಇದು ಕವರ್ ಮಾಡ್ತಕ್ಕಂಥ ಸ್ಕೀಮ್ ಆಗಿದೆ. ಸೊ ಇಲ್ಲಿ ಕೇವಲ ರೈತರು SMS ಮೂಲಕ ಒಂದು ಸಂದೇಶ ಕಳಿಸಿದ್ರೆ ಸಾಕು, SMSಗೆ ಅವರ ಒಂದು ಪ್ರಾಪರ್ಟಿ ಕಾರ್ಡ್ಗಳ ಲಿಂಕ್ಗಳು ಬರ್ತವೆ. ಆ ಲಿಂಕ್ ಮೂಲಕ ಅವರು ಆ ಸಾಫ್ಟ್ ಕಾಪಿಗಳನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಕ್ಕೊಂಡು ಬಳಸಬಹುದು. ಯಾವ ಉದ್ದೇಶಕ್ಕೆ ಅಂದ್ರೆ, ಸೊ ಏನು ಫೈನಾನ್ಷಿಯಲ್ ಬೆನಿಫಿಟ್ಗಳಿಗೆ, ಸೊ ಏನಾದ್ರೂ ಸಾಲ ಸೌಲಭ್ಯವನ್ನು ಪಡೆಯೋದಿದ್ದಾಗ ಅಂತಹ ವಿಷಯಗಳಲ್ಲಿ ತಮ್ಮ ಪ್ರಾಪರ್ಟಿ ಕಾರ್ಡ್ಗಳು, ಇಲ್ಲಿ ಪ್ರಾಪರ್ಟಿ ಕಾರ್ಡ್ಗಳು ಅಂದ್ರೆ ಏನ್ ಹೇಳ್ರಿ, ಜಮೀನಿನ ಪಟ್ಟ ಅಂತ ಏನ್ ಕರಿತೀವೋ ನಾವು, ಆ ಪಟ್ಟ. ಸೊ ಅವುಗಳನ್ನ ಈ ಲೋನ್ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಆಧಾರವಾಗಿ ಬಳಸೋದು, ಆ ತರ ಅಧಿಕೃತವಾಗಿ ಬಳಸೋದ್ರ ಮೂಲಕ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಇರ್ತಕ್ಕಂಥ ಹಣಕಾಸಿನ ಸೌಲಭ್ಯಗಳನ್ನು ರೈತರು ಪಡೆಯೋದಕ್ಕೆ ಆಗೋ ಸಲುವಾಗಿ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಇತ್ತೀಚೆಗೆ ಲಾಂಚ್ ಮಾಡಲಾಗಿದೆ. ಓಕೆ, ಸೊ ನೆಕ್ಸ್ಟ್ ಕರೆಂಟ್ ಅಫೇರ್ ಈಸ್, ಸೊ ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಫುಡ್ ಪ್ರೋಗ್ರಾಮ್ WFP ಅಂತ ಏನ್ ಕರಿತೀವಲ್ಲ, ಸೊ ಇದಕ್ಕೆ 2020ನೇ ಸಾಲಿನ ನೋಬೆಲ್ ಶಾಂತಿ ಪ್ರಶಸ್ತಿ ಸಿಕ್ಕಿದೆ. ಸೊ ಯಾವ ಕಾರಣ, ಸೊ ಇದರ ಯಾವ ಸೇವೆಗೆ ಈ ಪ್ರಶಸ್ತಿಯನ್ನ ನೀಡಲಾಗಿದೆ ಅಂದ್ರೆ, ಸೊ ಈ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅನ್ನೋದು ವಿಶ್ವಸಂಸ್ಥೆ ಒಂದು ಬ್ರಾಂಚ್ ಆಗಿದ್ದು, ಇದು ಮುಖ್ಯವಾಗಿ ವಿಶ್ವದಲ್ಲಿ ಹಸಿವು ನಿವಾರಣೆ ಮತ್ತು ಈ ಆಹಾರ ಭದ್ರತೆಯನ್ನು ಒದಗಿಸುವ ಒಂದು ಪ್ರೋಗ್ರಾಮ್ ಆಗಿದ್ದು, ಕಾರ್ಯಕ್ರಮವಾಗಿದ್ದು, ಸೊ ಮುಖ್ಯವಾಗಿ ಈ ಆಹಾರದ ಅಥವಾ ಏನು ಆಹಾರದ ಸೌಲಭ್ಯವನ್ನು ಒದಗಿಸೋದ್ರ ಜೊತೆಗೆ ಈ ಪೌಷ್ಟಿಕ ಆಹಾರವನ್ನು ಒದಗಿಸುವ ಕಾರ್ಯಕ್ರಮವನ್ನು ಕೂಡ ಇದು ಹಮ್ಮಿಕೊಳ್ಳುತ್ತೆ. ಸೊ ಇಲ್ಲಿ ಇನ್ನೊಂದು ವಿಷಯನ ತಿಳ್ಕೊಳ್ಬೇಕು ನಾವು, ವರ್ಲ್ಡ್ ಹಂಗರ್ ಮ್ಯಾಪ್. ವಾಟ್ ಈಸ್ ವರ್ಲ್ಡ್ ಹಂಗರ್ ಮ್ಯಾಪ್ ಅನ್ನೋದಾದ್ರೆ, ಈ ಅಲಿಬಾಬಾ ಕ್ಲೌಡ್ ಅನ್ನೋದು ಇಟ್ಸ್ ದ ಕ್ಲೌಡ್ ಕಂಪ್ಯೂಟಿಂಗ್ ಆರ್ಮ್ ಆಫ್ ಅಲಿಬಾಬಾ. ಸೊ ಅಲಿಬಾಬಾ ಅನ್ನೋ ಒಂದು ಮಲ್ಟಿ ನ್ಯಾಷನಲ್ ಟೆಕ್ನಿಕಲ್ ಕಂಪನಿ, ಚೈನಾ ದೇಶದ್ದು. ಸೊ ಈ ಕಂಪನಿಯ ಒಂದು ಅಂಗ ಅಲಿಬಾಬಾ ಕ್ಲೌಡ್ ಅನ್ನೋದು. ಸೊ ಇದು ಏನ್ ಮಾಡ್ತಿದೆ, WFPಗೆ ಏನ್ ಸಹಾಯ ಮಾಡ್ತಿದೆ ಅಂದ್ರೆ, ಇದು ವರ್ಲ್ಡ್ ಹಂಗರ್ ಮ್ಯಾಪ್ ಅನ್ನೋ ಒಂದು ಡಿಜಿಟಲ್ ಮ್ಯಾಪ್ ನ ಡೆವಲಪ್ ಮಾಡಿ ಕೊಡ್ತಾ ಇದೆ. ಅಂದ್ರೆ ಇಡೀ ಜಗತ್ತಿನಲ್ಲಿ ಹಸಿವಿನಿಂದ ಕೂಡಿದಂತಹ ಪ್ರದೇಶಗಳು ಯಾವ್ಯಾವ ಅನ್ನೋದನ್ನ ಗುರುತಿಸಿ ಅದರ ಒಂದು ಡಿಜಿಟಲ್ ಮ್ಯಾಪ್ ನ ಮಾಡಿ WFPಗೆ ನೀಡುತ್ತೆ. ಸೊ ಇದರ ಸಹಾಯದಿಂದ WFP ಅಲ್ಲಿ ಹಸಿವು ನಿವಾರಣಾ ಕಾರ್ಯಕ್ರಮಗಳನ್ನ ಹಾಕೊಳ್ಳೋದ್ರ ಮೂಲಕ 2030ರ ವೇಳೆಗೆ, ಸೊ ವಿಶ್ವಸಂಸ್ಥೆಯ ಒಂದು ಕೀ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಕರಿತೀವಿ ನಾವು, ಏನಂದ್ರೆ ಹಸಿವು ನಿವಾರಣೆ ಅಂತ ಹೇಳಿ. ಸೊ ಆ ಒಂದು ಗುರಿಯನ್ನ ತಲುಪೋದ್ರಲ್ಲಿ
ಇದು ಕಾರ್ಯನಿರತವಾಗಿದೆ. ಸೊ ಇದು ತನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ಗಾಗಿ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನ 2020ನೇ ಸಾಲಿಗೆ ಪಡೆದುಕೊಂಡಿದೆ. ಸೊ ನೆಕ್ಸ್ಟ್ ಕರೆಂಟ್ ಅಫೇರ್, ಅಕ್ವಾಫಾನಿಕ್ಸ್ ಫೆಸಿಲಿಟಿ. ಸೊ ಏನಿದು ಅನ್ನೋದು ನೋಡೋಕ್ಕಿಂತ ಮುಂಚೆ ಈ ಫೆಸಿಲಿಟಿಯನ್ನ ಇತ್ತೀಚೆಗೆ ಡೆವಲಪ್ ಮಾಡಿದ್ದಾರೆ ಯಾರು ಅಂದ್ರೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, CDAC. ಸೊ ಈ ಕಂಪನಿ ಅಕ್ವಾಫಾನಿಕ್ಸ್ ಫೆಸಿಲಿಟಿ ಅಂದ್ರೆ, ಸೊ ಇದು ಒಂದು ಅಕ್ವಾಫಾನಿಕ್ಸ್ ಸೌಲಭ್ಯ ಅನ್ನೋದು ಒಂದು ಕೃಷಿ ತಂತ್ರಜ್ಞಾನ, ಸುಧಾರಿತ ಕೃಷಿ ತಂತ್ರಜ್ಞಾನ. ದೆನ್ ವಾಟ್ ಈಸ್ ಅಕ್ವಾಫಾನಿಕ್ಸ್ ಫೆಸಿಲಿಟಿ? ಕೃಷಿಗೆ ಸಂಬಂಧಪಟ್ಟಂತಹ ಯಾವ ರೀತಿ ಹೊಸ ತಂತ್ರಜ್ಞಾನ ಅನ್ನೋದನ್ನ ನೋಡೋದಾದ್ರೆ, ಅಕ್ವಾಫಾನಿಕ್ಸ್ ಇಸ್ ದ ಸಿಸ್ಟಮ್ ದಟ್ ಕಂಬೈನ್ಸ್ ಹೈಡ್ರೋಫೋನಿಕ್ಸ್ ಅಂಡ್ ಅಕ್ವಾಕಲ್ಚರ್. ಸೊ ಇವೆರಡನ್ನ ನಾವು ಸಪರೇಟ್ ಆಗಿ ಮೊದಲು ತಿಳ್ಕೊಳ್ಬೇಕು. ಹೈಡ್ರೋಫಾನಿಕ್ಸ್ ಅಂದ್ರೇನು, ಅಕ್ವಾಕಲ್ಚರ್ ಅಂದ್ರೇನು? ಸೊ ಹೈಡ್ರೋಫಾನಿಕ್ಸ್ ಅಂದ್ರೆ ಏನ್ ಹೇಳಿ, ಸೊ ಗ್ರೋಯಿಂಗ್ ದ ಪ್ಲಾಂಟ್ಸ್ ಇನ್ ಎ ವಾಟರ್ ಬೇಸ್ಡ್ ನ್ಯೂಟ್ರಿಯೆಂಟ್ ರಿಚ್ ಸೊಲ್ಯೂಷನ್ ವಿತೌಟ್ ಸಾಯಿಲ್. ಸೊ ನೋಡಿ, ಹೈಡ್ರೋಫಾನಿಕ್ಸ್ ಅಂದ್ರೆ ಒಂದು ಕೃಷಿ ವಿಧಾನ. ಇಲ್ಲಿ ಈ ನ್ಯೂಟ್ರಿಯೆಂಟ್ ರಿಚ್, ನ್ಯೂಟ್ರಿಯೆಂಟ್ ಸಾಕಷ್ಟು ಪ್ರಮಾಣದಲ್ಲಿ ನ್ಯೂಟ್ರಿಯೆಂಟ್ ಅನ್ನ ಒಳಗೊಂಡಂತಹ ನೀರಿನಲ್ಲಿನೇ ಇಲ್ಲಿ ಬೆಳೆ ಬೆಳೆಯಲಾಗತ್ತೆ. ಮಣ್ಣಿನ ಅವಶ್ಯಕತೆ ಇದಕ್ಕೆ ಬೇಕಾಗಿಲ್ಲ. ದಿಸ್ ಇಸ್ ಹೈಡ್ರೋಫಾನಿಕ್ಸ್. ಇನ್ ಅಕ್ವಾಕಲ್ಚರ್ ಅಂದ್ರೆ ನಮ್ಗೆಲ್ಲ ಗೊತ್ತು, ಮೀನುಗಳನ್ನ ಸಾಕಿ ಬೆಳೆಸೋದು. ಸೊ ಇವೆರಡನ್ನು ಸೇರಿ ಅಕ್ವಾಫಾನಿಕ್ಸ್ ಸೌಲಭ್ಯವನ್ನ ಹೇಗ್ ಮಾಡ್ತಾರೆ ಅಂದ್ರೆ, ಸೊ ಇಲ್ಲಿ ಒಂದು ಚಿತ್ರದ ಮೂಲಕ ನಾನು ತೋರಿಸಿದ್ದೀನಿ ಸ್ನೇಹಿತರೆ. ಸೊ ಇಲ್ಲಿ ಅಕ್ವಾಕಲ್ಚರ್ ಕೆಳಗಡೆ ಮೀನುಗಳನ್ನ ಸಾಕ್ತಕ್ಕಂತಹ ಒಂದು ಬಾಕ್ಸ್ ನ ಇಲ್ಲಿ ನೋಡ್ತೀರಾ. ಸೊ ಈ ಮೀನುಗಳು ಏನ್ ಮಾಡ್ತವೆ, ಅಮೋನಿಯಾನ ಬಿಡುಗಡೆ ಮಾಡ್ತವೆ. ಸೊ ಅಮೋನಿಯಾ ಯುಕ್ತ ನೀರನ್ನ ಪೈಪ್ಲೈನ್ ಮೂಲಕ ಇಲ್ಲಿ ಏನ್ ಮಾಡುತ್ತೆ, ಮೇಲೆ ಕೃಷಿಗೆ ಎಂಥದ್ದು ಹೈಡ್ರೋಫೋನಿಕ್ಸ್ ಸೌಲಭ್ಯದಿಂದ ಬೆಳೀತಕ್ಕಂಥ ಬೆಳೆಗಳಿಗೆ ಒದಗಿಸಲಾಗತ್ತೆ. ಕೇವಲ ನೀರಿನಿಂದ ಇವು ಬೆಳೀತಾವೆ. ಸೊ ಈ ನೀರಿನಲ್ಲಿರ್ತಕ್ಕಂತಹ ಅಂದ್ರೆ ಮೀನು ಸಾಕಣೆಯಿಂದ ವರ್ಗಾಯಿಸಲ್ಪಡ್ತಕ್ಕಂಥ ನೀರಿನಲ್ಲಿ ಅಮೋನಿಯಾ ಏನಿರತ್ತಲ್ಲ, ಆ ಅಮೋನಿಯಾ ಬ್ಯಾಕ್ಟೀರಿಯಾಗಳ ಸಹಾಯದಿಂದ ನೈಟ್ರೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೈಟ್ರೇಟ್ ಸಸ್ಯಗಳ ಬೆಳವಣಿಗೆಗೆ ಅತ್ಯಂತ ಉಪಕಾರಿಯಾದಂತಹ ಪೌಷ್ಟಿಕಾಂಶ. ಸೊ ನೈಟ್ರೇಟ್ ನ ಸಹಾಯದಿಂದ ಅದರಲ್ಲಿರ್ತಕ್ಕಂಥ ಎಲ್ಲಾ ನೈಟ್ರೇಟ್ ನ ಹೀರಿಕೊಂಡು ಇಲ್ಲಿ ಬೆಳೆಗಳು ಸಾಕಷ್ಟು ಫಲವತ್ತಾಗಿ ತುಂಬಾ ಚೆನ್ನಾಗಿ ಪ್ರಫುಲ್ಲವಾಗಿ ಬೆಳೀತಾವೆ. ಸೊ ಈ ನೈಟ್ರೇಟ್ ಖಾಲಿ ಆದಾಗ ಆ ನೀರು ಪುನಃ ಎಲ್ಲಿಗೆ ಬರುತ್ತೆ ಅಂದ್ರೆ ಅಕ್ವೇರಿಯಂ ಬಾಕ್ಸ್ ಬರುತ್ತೆ. ಸೊ ಇಲ್ಲಿ ಪುನಃ ಮತ್ತೆ ಇಲ್ಲಿ ಮೀನುಗಳು ಬಿಡುಗಡೆ ಮಾಡತಕ್ಕಂತಹ ಅಮೋನಿಯಾದಿಂದ ಕೂಡಿದಂತಹ ನೀರು ಮತ್ತೆ ಈ ಮೇಲಿನ ಭಾಗಕ್ಕೆ ಕೃಷಿಗೆ ಒದಗಿಸಲಾಗುತ್ತೆ. ಈ ರೀತಿ ಈ ಸೈಕಲ್ ನಡೀತಾನೆ ಇರುತ್ತೆ. ಸೊ ಇಲ್ಲಿ ಈ ತರಹದ ಅಕ್ವಾಫಾನಿಕ್ ಸಿಸ್ಟಮ್ ಇಂದ ಏನೇನ್ ಲಾಭಗಳು ಅಂದ್ರೆ, ಸೊ ಇಲ್ಲಿ ಎಕ್ಸ್ಟ್ರೀಮ್ಲಿ ವಾಟರ್ ಎಫಿಷಿಯಂಟ್. ಸೊ ನೀರನ್ನ ಸಂಪೂರ್ಣವಾಗಿ ದಕ್ಷ ರೀತಿಯಿಂದ ಬಳಸಿಕೊಳ್ಳಲಾಗತ್ತೆ. ಎಲ್ಲೂ ಕೂಡ ನೀರು ಹಾನಿ ಆಗೋದಿಲ್ಲ, ಒಂದು ಹನಿ ಕೂಡ. ದೆನ್ ಇಟ್ ಡಸಂಟ್ ರಿಕ್ವೈರ್ಸ್ ಸಾಯಿಲ್. ಸೊ ಮಣ್ಣು ಬೇಕಾಗಿಲ್ಲ ಇದಕ್ಕೆ. ಸೊ ಮಣ್ಣು ಎಷ್ಟು ಈ ಇತ್ತೀಚಿನ ದಿನಗಳಲ್ಲಿ ಎಷ್ಟು ಅಮೂಲ್ಯ ವಸ್ತು ಅಂತ ಗೊತ್ತು, ಇದಕ್ಕೆ ಮಣ್ಣು ಬೇಕಾಗಿಲ್ಲ. ಅಂಡ್ ಇಟ್ ಡಸಂಟ್ ಯೂಸ್ ಫರ್ಟಿಲೈಸರ್ಸ್ ಅಂಡ್ ಕೆಮಿಕಲ್ ಪೆಸ್ಟಿಸೈಡ್ಸ್ ಅಂಡ್ ಇಟ್ ಪ್ರಿವೆಂಟ್ಸ್ ಅಕ್ವಾಕಲ್ಚರ್ ವೇಸ್ಟ್ ಫ್ರಮ್ ಪೊಲ್ಯೂಟಿಂಗ್ ನಿಯರ್ ಬೈ ವಾಟರ್ ಶೆಡ್ಸ್. ಸೊ ಏನು ಅಕ್ವಾಕಲ್ಚರ್ ನಿಂದ ನಾವು ಮೀನು ಸಾಕಾಣಿಕೆಯಿಂದ ವೇಸ್ಟ್ ನೀರು ಅನ್ನ ಎಲ್ಲೋ ಒಂದ್ ಕಡೆ ಹಾಕಿ ಆ ಪ್ರದೇಶವನ್ನ ಮಲಿನ ಮಾಡೋದು ನಿಲ್ಲತ್ತೆ. ಇದರಿಂದ ಆ ನೀರಿಂದನೇ ಉಪಯುಕ್ತತೆಯನ್ನು ಪಡ್ಕೊಳ್ಳೋ ಹಾಗೆ ಈ ಒಂದು ಫೆಸಿಲಿಟಿ ಮಾಡತ್ತೆ. ಸೊ ಇದನ್ನು ಮುಂದಿನ ದಿನದಲ್ಲಿ ಕೃಷಿಯಲ್ಲಿ ಹೆಚ್ಚು ಹೆಚ್ಚು ಬಳಸ್ತಕ್ಕಂತಹ ಒಂದು ಅವಕಾಶವನ್ನ ನೋಡ್ಲಾಗ್ತದೆ. ಓಕೆ, ದೆನ್ ನೆಕ್ಸ್ಟ್ ಕರೆಂಟ್ ಅಫೇರ್ ಇಸ್ ವಾಟ್ ಈಸ್ ಬಯೋಫರ್ಟಿಫಿಕೇಶನ್. ಸೊ ಇತ್ತೀಚೆಗೆ ನಮ್ಮ ಪ್ರಧಾನಿಯವರು 8 ಬೆಳೆಗಳನ್ನ ಈ ಬಯೋಫರ್ಟಿಫಿಕೇಶನ್ಗೆ ಒಳಪಡಿಸ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ. ಸೊ ರಾಷ್ಟ್ರಕ್ಕೆ ಸಮರ್ಪಿಸಬೇಕು ಅಂತ ಹೇಳಿ ನಿರ್ಧರಿಸಿದ್ದಾರೆ. ಸೊ ಏನಿದು ಬಯೋಫರ್ಟಿಫಿಕೇಶನ್ ಅಂದ್ರೆ ಏನು ನೋಡೋದಾದ್ರೆ, ಸೊ ಇಲ್ಲಿ ಈ ಮುಖ್ಯವಾಗಿ ಈ ಫರ್ಟಿಫಿಕೇಶನ್ ಅಲ್ಲಿ 2 ವಿಧಗಳನ್ನ ನೋಡ್ತೀವಿ. ಒಂದು ಟ್ರೆಡಿಷನಲ್ ಫರ್ಟಿಫಿಕೇಶನ್, ಸಾಂಪ್ರದಾಯಿಕ ಫರ್ಟಿಫಿಕೇಶನ್ ಪ್ರಕಾರ ಸೊ ಬೆಳೆಗಳನ್ನ ಬೆಳೆಯಲಾಗತ್ತೆ. ನಾರ್ಮಲ್ ಆಗಿ ಬೆಳೆಗಳನ್ನ ಬೆಳೆದ ನಂತರ ಅದರಿಂದ ಪಡೆದಂತ ಆಹಾರ ಧಾನ್ಯಗಳಿಗೆ ಫುಡ್ ಪ್ರೊಸೆಸಿಂಗ್ ಟೈಮ್ ನಲ್ಲಿ ಎಕ್ಸ್ಟ್ರಾ ಈ ನ್ಯೂಟ್ರಿಯೆಂಟ್ ಗಳನ್ನ ಆಡ್ ಮಾಡ್ಲಾಗತ್ತೆ. ಸೊ ಆ ಮೂಲಕ ಮಾರ್ಕೆಟ್ ನಲ್ಲಿ ಅವುಗಳನ್ನ ಹೆಚ್ಚಿನ ನ್ಯೂಟ್ರಿಯೆಂಟ್ ಯುಕ್ತ ಆಹಾರ ಧಾನ್ಯಗಳು ಅಂತ ಹೆಚ್ಚಿನ ದರಕ್ಕೆ, ಹೆಚ್ಚಿನ ರೇಟ್ಗೆ ಸೇಲ್ ಮಾಡ್ಲಾಗತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಡಯಟ್ಗಾಗಿ ಬಳಸ್ತಾರೆ ನೋಡಿ, ಓಟ್ಸ್. ಸೊ ಆ ಓಟ್ಸ್ಗಳು ಈ ಟ್ರೆಡಿಷನಲ್ ಫರ್ಟಿಫಿಕೇಶನ್ ಮೂಲಕ ಸುಗ್ಗಿಯ ನಂತರ ಅಲ್ಲಿ ಆಹಾರ ಧಾನ್ಯಗಳಿಗೆ ನ್ಯೂಟ್ರಿಯೆಂಟ್ಗಳನ್ನ ಸೇರಿಸಲಾಗತ್ತೆ. ಆದ್ರೆ ಈ ಬಯೋಫರ್ಟಿಫಿಕೇಶನ್ ಅನ್ನೋದು ಯಾವ ರೀತಿ ಇರುತ್ತೆ ಅಂದ್ರೆ,
ಸೊ ಬೆಳೆ ಬೆಳೆಯೋದಕ್ಕಿಂತ ಮೊದಲೇ ಏನು ಬೀಜ ಬಿತ್ತೋಕ್ಕಿಂತ ಮುಂಚೆ ಆ ಬೀಜದಲ್ಲಿನೇ ಜೆನೆಟಿಕ್ ಮಾಡಿಫಿಕೇಶನ್ ಮಾಡೋದ್ರ ಮೂಲಕ ಅಲ್ಲಿ ಆ ಬೀಜದಲ್ಲಿನೇ ಹೆಚ್ಚಿನ ಒಂದು ಪೌಷ್ಟಿಕಾಂಶಗಳು, ವಿಟಮಿನ್ಗಳು, ಮಿನರಲ್ಗಳನ್ನು ಸೇರಿಸಿ ಸೊ ಆ ಆಹಾರ ಧಾನ್ಯಗಳು ಬಂದ ತಕ್ಷಣ ಅವುಗಳಿಂದ ನೇರವಾಗಿ ನ್ಯೂಟ್ರಿಯೆಂಟ್ ಯುಕ್ತ ಆಹಾರ ಧಾನ್ಯಗಳು ಉತ್ಪಾದನೆ ಆಗೋ ತರಹ ಮಾಡೋದ್ರಿಂದ ಇಲ್ಲಿ ರೈತರಿಗೆ ಹೆಚ್ಚು ಬೆಳೆ ಸಿಗತ್ತೆ ಮತ್ತು ಫುಡ್ ಪ್ರೊಸೆಸಿಂಗ್ ಅವಧಿ ಏನಾಗತ್ತೆ ನಮ್ಗೆ ಉಳಿತಾಯ ಆಗತ್ತೆ ಅನ್ನೋ ಸಲುವಾಗಿ ಸೊ 8 ಬೆಳೆಗಳಿಗೆ ಸೊ ಈ ರೀತಿ ಏನು ಜೆನೆಟಿಕ್ ಮಾಡಿಫಿಕೇಶನ್ ಮೂಲಕ ಎಕ್ಸ್ಟ್ರಾ ಮಿನರಲ್ಗಳನ್ನ ಮತ್ತೆ ಈ ವಿಟಮಿನ್ಗಳನ್ನ, ಉದಾಹರಣೆಗೆ ವಿಟಮಿನ್ ಎ, ಆಮೇಲೆ ಜಿಂಕ್, ಐರನ್, ಇವೆಲ್ಲ ಮಿನರಲ್ಸ್. ಸೊ ಈ ತರಹದ ಮಿನರಲ್ಗಳನ್ನ ಸೊ ಅವು ಬೀಜಗಳಿದ್ದಾಗಲೇ ಅವುಗಳಿಗೆ ಜೆನೆಟಿಕ್ ಮಾಡಿಫಿಕೇಶನ್ ಮೂಲಕ ಸೇರಿಸುವುದನ್ನ ನಾವು ಬಯೋಫರ್ಟಿಫಿಕೇಶನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸ್ಟಾರ್ಸ್ ಪ್ರಾಜೆಕ್ಟ್. ಸೊ ಏನಿದು ಇತ್ತೀಚೆಗೆ ಯೂನಿಯನ್ ಕ್ಯಾಬಿನೆಟ್ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ ಸ್ಟಾರ್ಸ್ ಪ್ರಾಜೆಕ್ಟ್ಗೆ. ವಾಟ್ ಈಸ್ ಸ್ಟಾರ್ಸ್ ಪ್ರಾಜೆಕ್ಟ್ ಅನ್ನೋದಾದ್ರೆ ಇಟ್ಸ್ ಎ ವರ್ಲ್ಡ್ ಬ್ಯಾಂಕ್ ಏಡೆಡ್, ಸೊ ವಿಶ್ವ ಬ್ಯಾಂಕ್ ನಿಂದ ಸಹಾಯನ ಪಡೆದಕ್ಕಂತ ಒಂದು ಪ್ರಾಜೆಕ್ಟ್ ಇದು. ಸ್ಟ್ರೆಂಥನಿಂಗ್ ಟೀಚಿಂಗ್ ಲರ್ನಿಂಗ್ ಅಂಡ್ ರಿಸಲ್ಟ್ಸ್ ಫಾರ್ ಸ್ಟೇಟ್ಸ್. ಸೊ ಈ ಯೋಜನೆಯನ್ನ ನಮ್ಮ ದೇಶದಲ್ಲಿ ಪ್ರಾಜೆಕ್ಟ್ ನ ಹಮ್ಮಿಕೊಳ್ಳಲು ಯೂನಿಯನ್ ಕ್ಯಾಬಿನೆಟ್ ನಿರ್ಧಾರ ಮಾಡಿದ್ದು. ಇದರ ವೆಚ್ಚ ಎಷ್ಟಿದೆ ಟೋಟಲಿ ಅಂದ್ರೆ 5,718 ಕೋಟಿ. ಸೊ ಇದರಲ್ಲಿ ವಿಶ್ವ ಬ್ಯಾಂಕ್ 3,700 ಕೋಟಿಗಳನ್ನ ಸಹಾಯ ಮಾಡ್ತಿದೆ, ಸಪೋರ್ಟ್ ಮಾಡ್ತಿದೆ. ಸೊ ಇಷ್ಟು ಒಂದು ಸಹಾಯದ ಮೂಲಕ, ವಿಶ್ವ ಬ್ಯಾಂಕ್ನ ಸಹಾಯದ ಮೂಲಕ ಈ ಯೋಜನೆಯನ್ನ ಜಾರಿಗೊಳಿಸೋದಕ್ಕೆ ಕೇಂದ್ರ ಕ್ಯಾಬಿನೆಟ್ ಒಪ್ಕೊಂಡಿದೆ. ಸೊ ಈ ಸ್ಟಾರ್ಸ್ ಪ್ರಾಜೆಕ್ಟ್ ನ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಈ ಏನು ನಾವು ನ್ಯೂ ಎಜುಕೇಶನ್ ಪಾಲಿಸಿ ಇತ್ತೀಚೆಗೆ 2020 ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಂದಿದೆಯಲ್ಲ, ಅದಕ್ಕೆ ಒಂದು ಸಪೋರ್ಟ್ ಮಾಡೋದು. ಮುಖ್ಯವಾಗಿ ಇದರ ಹೆಸರೇ ಸೂಚಿಸುತ್ತೆ ಸ್ಟ್ರೆಂಥನಿಂಗ್ ದ ಟೀಚಿಂಗ್ ಅಂಡ್ ಲರ್ನಿಂಗ್ ಮೆಥಡ್ಸ್. ಸೊ ಆ ಮೂಲಕ ಈ ರಿಸಲ್ಟ್ಗಳನ್ನ, ಎಲ್ಲಾ ರಾಜ್ಯಗಳ ರಿಸಲ್ಟ್ಗಳನ್ನ ಉತ್ತಮಪಡಿಸುವುದು. ಸೊ ಇದ್ರದ್ದು ಕೀ ಏರಿಯಾಗಳು, ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಯಾವ್ಯಾವ ಏರಿಯಾಗಳ ಗುಣಮಟ್ಟವನ್ನು ಹೆಚ್ಚಿಸುವ ಉದ್ದೇಶವನ್ನು ಹೊಂದಿದೆ ಅಂದ್ರೆ ಆಕ್ಸೆಸ್ ಅಂಡ್ ರಿಟೆನ್ಷನ್, ದೆನ್ ರೈಟ್ ಟು ಎಜುಕೇಶನ್, enlightenments and quality interventions, teacher education and training, gender and equality, inclusive education, ಅಂತರ್ಗತ ಶಿಕ್ಷಣ ಅಂತ ಏನ್ ಕರಿತೀವಿ ಅದು, then upgradation of the learning environment, ಕಲಿಕೆಯ ವಾತಾವರಣವನ್ನ ಏನ್ ಮಾಡೋದು, ಉನ್ನತೀಕರಣಗೊಳಿಸುವುದು, ಶ್ರೀಮಂತಗೊಳಿಸುವುದು ಇದರ ಮುಖ್ಯ ಕೀ ಏರಿಯಾಗಳಾಗಿದ್ದಾವೆ. ನೆಕ್ಸ್ಟ್ ಇನ್ನೊಂದು ಮಹತ್ತರವಾದಂತಹ ಪ್ರಾಜೆಕ್ಟ್ ಯೋಜನೆ ಅಂದ್ರೆ ಇನ್ಸ್ಟಿಟ್ಯೂಟ್ ಅಂದ್ರೆ ಪರಕ್. ಸೊ ಪರಕ್ ಅನ್ನೋದು ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್, ರಿವ್ಯೂ ಅಂಡ್ ಅನಾಲಿಸಿಸ್ ಆಫ್ ನಾಲೆಡ್ಜ್ ಫಾರ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್. ಸೊ ಇಟ್ಸ್ ಎ ನ್ಯಾಷನಲ್ ಅಸೆಸ್ಮೆಂಟ್ ಸೆಂಟರ್. ಸೊ ಇದನ್ನ ಈ ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಅಡಿಯಲ್ಲಿ ಸ್ಥಾಪಿಸಲ್ಪಟ್ಟಂತ ಒಂದು ಆಟೋನಮಸ್ ಇನ್ಸ್ಟಿಟ್ಯೂಷನ್ ಆಗಿದ್ದು, ಇದು ಕೇಂದ್ರ ಶಿಕ್ಷಣ ಮಂತ್ರಾಲಯ, ಇಟ್ ವರ್ಕ್ಸ್ ಅಂಡರ್ ದ ಯೂನಿಯನ್ ಎಜುಕೇಶನ್ ಮಿನಿಸ್ಟ್ರಿ ಅಡಿಯಲ್ಲಿ ಇದು ಕಾರ್ಯವನ್ನು ನಿರ್ವಹಿಸುತ್ತೆ. ಸೊ ಇದು ಮುಖ್ಯ ಕೆಲಸ ಏನು ಅಂದ್ರೆ ಇಟ್ ವಿಲ್ ಸೆಟ್ ದ ನಾರ್ಮ್ಸ್ ಫಾರ್ ಸ್ಟೂಡೆಂಟ್ ಅಸೆಸ್ಮೆಂಟ್ ಅಂಡ್ ಇವ್ಯಾಲ್ಯೂಯೇಷನ್ ಫಾರ್ ಆಲ್ ಸ್ಕೂಲ್ಸ್ ಅಂಡ್ ಬೋರ್ಡ್ಸ್ ಅಕ್ರಾಸ್ ದ ಕಂಟ್ರಿ. ಸೊ ಏನು ಈ ಸ್ಟೂಡೆಂಟ್ ಅಸೆಸ್ಮೆಂಟ್ ಮತ್ತು ಇವ್ಯಾಲ್ಯೂಯೇಷನ್ಗೆ ಸಂಬಂಧಪಟ್ಟ ಹಾಗೆ ಇಷ್ಟು ದಿನ ರಾಜ್ಯಗಳು ಮತ್ತು ರಾಜ್ಯದಲ್ಲಿರ್ತಕ್ಕಂತಹ ಪರೀಕ್ಷಾ ಮಂಡಳಿಗಳು ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ವು. ಸೊ ಅದರ ಬದಲಿಗೆ ಪರಕ್ ಏನ್ ಮಾಡುತ್ತೆ, ಇಡೀ ದೇಶಕ್ಕೆ ಏನು ಎಕ್ಸಾಮ್ನ ಇವ್ಯಾಲ್ಯೂಯೇಷನ್ ಮತ್ತು ಅಸೆಸ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ದೇಶಕ್ಕೆ ಒಂದೇ ತರನಾದ ಏಕರೂಪದ ನಾರ್ಮ್ಗಳನ್ನ ಫಿಕ್ಸ್ ಮಾಡಿ ಅದರಿಂದ ಸೊ ಯಾವ ರೀತಿ ಕ್ವಾಲಿಟೇಟಿವ್ ಆಗಿ ಅಸೆಸ್ಮೆಂಟ್ ಮತ್ತು ಇವ್ಯಾಲ್ಯೂಯೇಷನ್ಗಳನ್ನ ನಡೆಸಬಹುದು ಉತ್ತಮ ಪ್ರಮಾಣದಲ್ಲಿ ಸ್ಟ್ಯಾಂಡರ್ಡ್ ಆಗಿ ಅನ್ನೋದನ್ನ ಈ ಪರಕ್ ಯೋಜನೆಯಲ್ಲಿ ಮಾಡಲಾಗತ್ತೆ. ಸೊ ಇದು ರಾಷ್ಟ್ರ ಮಟ್ಟದ ಒಂದು ಅಸೆಸ್ಮೆಂಟ್ ಸೆಂಟರ್ ಆಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಸೊ ಇದ್ರ ಮುಖ್ಯ ಉದ್ದೇಶ ಈ ಹೊಸ ಶಿಕ್ಷಣ ನೀತಿಯ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಏನ್ ಕರಿತೀವಿ, ಸೊ ಅದರ ಒಂದು ಗುರಿಗಳನ್ನ ಈಡೇರಿಸೋದಾಗಿದೆ. ಓಕೆ, ಸೊ ಇಷ್ಟು ನಾನು ಕರೆಂಟ್ ಅಫೇರ್ಗಳನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚಿಸಿದ್ದೇನೆ ಸ್ನೇಹಿತರೆ. ಸೊ ದಯವಿಟ್ಟು ಅಕಾಡೆಮಿ ಆಫ್ ಪಾಲಿಟಿಕ್ಸ್ ಸೊ ಈ ಒಂದು ಚಾನೆಲ್ನ ಹೆಚ್ಚು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ನ ಒತ್ತಿ. ಏನಾದರೂ ಡೌಟ್ಗಳಿದ್ರೆ, ಕಾಮೆಂಟ್ಗಳಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.
ಇಲ್ಲಿ ಮತ್ತೊಮ್ಮೆ ನೆನಪಿಸ್ತೇನೆ ಸ್ನೇಹಿತರೆ ನಿಮ್ಗೆಲ್ಲ. ಸೊ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಈ ವಿಡಿಯೋದಲ್ಲಿರ್ತಕ್ಕಂಥ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಒಳಗೊಂಡಂತ ಗೂಗಲ್ ಫಾರ್ಮ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವತ್ತಿನ ವಿಡಿಯೋದ ಒಂದು ಜ್ಞಾನವನ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್.